ಹಲೋ ಫ್ರೆಂಡ್ಸ್, ವೆಜ್ಜಿ ಡೇಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಇಲ್ಲಿ ಕನ್ನೆ ಕುಡಿ ಕಟ್ನೆ ಅಂದರೆ ಸ್ವಾರ್ಲೆ ಕುಡಿ ಕಟ್ನೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಇದು ಹವ್ಯಕರ ಸ್ಪೆಷಲ್ ಅಡುಗೆ. ಇದು ಮಳೆಗಾಲದಲ್ಲಿ ತುಂಬ ಜಾಸ್ತಿ ಮಾಡೋದು ಇದನ್ನು. ಇದು ನೋಡಿ, ಇದು ಸ್ವಾರ್ಲೆ ಕುಡಿ ಅಂತ ಅಂದರೆ ಕನ್ನೆ ಕುಡಿ ಅಂತಲೂ ಹೇಳ್ತಾರೆ, ಸ್ವಾರ್ಲೆ ಕುಡಿ ಅಂತಲೂ ಹೇಳ್ತಾರೆ. ಈ ಸೊಪ್ಪನ್ನು ತಗೊಳ್ಬೇಕು. ಇದು ಕುಡಿ ಕುಡಿಯಾಗಿ ಕೊಯ್ಕೊಳ್ಬೇಕು. ತುಂಬ ಚೆನ್ನಾಗಾಗತ್ತೆ ಮತ್ತು ಹೆಲ್ದಿ ಕೂಡ ತುಂಬ ಒಳ್ಳೆಯದು ಇದು. ಆಮೇಲೆ ಜೀರಿಗೆ ತಗೊಳ್ಳಿ, 1-2 ಟೇಬಲ್ ಸ್ಪೂನ್ ಆಗೋಷ್ಟು, ಕಾಳುಮೆಣಸು, ಸ್ವಲ್ಪ ಆಯಿಲು, ಆಮೇಲೆ ಒಂದು ಸ್ವಲ್ಪ ಕಾಯಿ ತುರಿ, ಆಮೇಲೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಒಂದು 4-5 ಹೆಸರು ಬೆಳ್ಳುಳ್ಳಿ ತಗೊಳ್ಬೇಕು. ಈಗ ಒಂದು ಬಂಡಿ ತಗೊಳ್ಳಿ, ಜೀರಿಗೆ, ಕಾಳುಮೆಣಸು, ಆಯಿಲೆಲ್ಲ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಬೇಕು. ಸೊಪ್ಪನ್ನು ಚೆನ್ನಾಗಿ ಸೌಸಿ ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ತೊಳೆದಿಟ್ಕೊಂಡಿದ್ದೀನಿ. ಈಗ ಹಾಕ್ಕೊಳ್ಳಿ ಬಂಡಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ನೋಡ್ತಾ ಇದ್ದೀರಲ್ಲ, ಅದು ಚೆನ್ನಾಗಿ ಫ್ರೈ ಆದಮೇಲೆ ಬಣ್ಣ ಚೇಂಜ್ ಆಗುತ್ತೆ, ಅಷ್ಟೋ ತನಕ ಫ್ರೈ ಮಾಡಬೇಕು. ಇದು ನಮ್ಮ ಹವ್ಯಕರು ಮಾಡೋದು ಜಾಸ್ತಿ. ಇದರಲ್ಲಿ ತಂಬಳಿ ಮಾಡ್ತಾರೆ, ಆಮೇಲೆ ಕನ್ನೆ ಕುಡಿ ಕಟ್ನೆ ಅಂತಲೂ ಮಾಡ್ತಾರೆ. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಕಟ್ನೆ ಮಾಡ್ತಾರೆ. ಇದನ್ನು ಅನ್ನಕ್ಕೆ ಹಾಕ್ಕೊಂಡು ಜೊತೆಗೆ ತುಪ್ಪ ಹಾಕ್ಕೊಂಡು ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಕೂಡ ಆಗುತ್ತೆ. ಅದು ಈ ಮಳೆಗಾಲದಲ್ಲಿ ತುಂಬ ರುಚಿಯಾಗುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಈಗ ನಾನು ಫ್ರೈ ಮಾಡಿದ್ದಾಗಿದೆ, ಬಣ್ಣ ಚೇಂಜ್ ಆಗಿದೆ, ಕಾಣಿಸ್ತಾ ಇದೆ ಅಲ್ವಾ? ಇಷ್ಟು ಚೇಂಜ್ ಆಗಬೇಕು. ಈಗ ಆಗಿದೆ. ಇದು ಒಂದು ಮಿಕ್ಸಿ ಜಾರ್ಗೆ ಕಾಯಿ ಸುಳಿ ಹಾಕ್ಕೊಳ್ತೀನಿ, ಹಸಿದು ಕಾಯಿ ಸುಳಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 4-5 ಹೆಸರು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಹಸಿ ತಾನೇ ಹಾಕ್ಕೊಳ್ಳಿ. ಆಮೇಲೆ ಫ್ರೈ ಮಾಡಿರೋದು ಸೊಪ್ಪನ್ನು ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು. ನೋಡಿ, ಈಗ ರುಬ್ಬಿದ್ದು ಆಗಿದೆ. ಈ ಥರ ನೋಡ್ತಾ ಇದ್ದೀರಾ, ರುಬ್ಬಿದ್ದಾಗಿದೆ. ಈಗ ಒಂದು ಬಂಡಿ ತಗೊಳ್ಳಿ, ಮತ್ತು ಅದೇ ಬಂಡಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಈಗ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕ್ಕೊಳ್ಬೇಕು. ನೀರು ಹಾಕ್ಕೊಂಡು ಈ ಥರ ತೆಳ್ಳಗೆ ಮಾಡ್ಕೊಳ್ಳಿ. ಈ ಥರ ತೆಳ್ಳಗೆ ಆಗಬೇಕು. ತೆಳ್ಳಗೆ ಮಾಡಿಕೊಂಡು ಅದಕ್ಕೆ ಒಂಚೂರು ಉಪ್ಪು, ಬೆಲ್ಲ, ಲಿಂಬು ಹುಳಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಆಗ ತುಂಬ ಚೆನ್ನಾಗಾಗುತ್ತೆ. ತುಂಬ ಹೊತ್ತು ಕುದಿಸ್ಬೇಕು. ಇದು ಕುದಿ ಬಂದ ಮೇಲೆ ದಪ್ಪ ಆಗುತ್ತೆ. ನೋಡಿ, ನಾನು ಈಗ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ, ಉಪ್ಪು ಹಾಕ್ಕೊಂಡಿದ್ದೀನಿ. ಬೆಲ್ಲ ಒಂಚೂರು ಹಾಕ್ಕೊಳ್ಳಿ ಟೇಸ್ಟಿಗೆ, ತುಂಬ ಚೆನ್ನಾಗಾಗುತ್ತೆ. ಈಗ ಲಿಂಬುನೂ ಹಿಂಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಡಿಯಾಗುವಷ್ಟು ಲಿಂಬು ಬೇಕಾಗುತ್ತೆ. ಖಾರಕ್ಕೆ ನೀವು ಬೇಕಾದರೆ ಹಾಕ್ಕೊಳ್ಬೋದು, ಕಾಳುಮೆಣಸೇ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಬೋದು. ಇಲ್ಲ ಅಂದರೆ ಸೂಜಿ ಮೆಣಸು, ಗಾಂಧಾರಿ ಮೆಣಸು ಹೇಳ್ತಾರಲ್ಲ, ಅದನ್ನು ಕೂಡ ನೀವು ರುಬ್ಬಬೇಕಿದ್ರೆ ಹಾಕ್ಕೊಳ್ಬೋದು. ಕಾಯಿ ಜೊತೆಗೇ ಹಾಕ್ಕೊಂಡು ರುಬ್ಕೊಳ್ಬೋದು. ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇದು ಈಗ ಕುದೀತಾ ಇದೆ. ಕುದಿ ಬಂದ ಮೇಲೆ ದಪ್ಪ ಆಗುತ್ತೆ. ತೋರಿಸ್ತೀನಿ, ನೋಡ್ತಾ ಇರಿ. ನೋಡಿ, ಇದು ದಪ್ಪ ಆಗಿದೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ತುಂಬ ಈಸಿಯಾಗಿ ಕನ್ನೆ ಕುಡಿ ಕಟ್ನೆ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ಲ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.